ಸ್ಕ್ವೇರ್ ರೂಟ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 194, ಸ್ಕ್ವೇರ್ ರೂಟ್ ಆಫ್ 205, ಸ್ಕ್ವೇರ್ ರೂಟ್ ಆಫ್ 25, ಸ್ಕ್ವೇರ್ ರೂಟ್ ಆಫ್ 195 and ಸ್ಕ್ವೇರ್ ರೂಟ್ ಆಫ್ 3056 and ಸ್ಕ್ವೇರ್ ರೂಟ್ ಆಫ್ 4. ಈ ಎಲ್ಲ ವ್ಯಾಲ್ಯೂಸ್ ಅಲ್ಲಿ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು, ಸ್ಕ್ವೇರ್ ಅಥವಾ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಏನಕ್ಕೆ ತಿಳ್ಕೊಬೇಕು, ಈ ವಿಡಿಯೋ ಏನಕ್ಕೆ ಯೂಸ್ಫುಲ್ ಅಂತ ನೀವು ಅನ್ಕೊಬಹುದು. ಇದು ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರಾ. ಸೊ ಟೈಮ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅಲ್ಲಿ ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಪರ್ಫೆಕ್ಟ್ ಸ್ಕ್ವೇರ್ ಅಥವಾ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಮಗೆ ಗೊತ್ತಾದಾಗ ನಾವು ಈಸಿಯಾಗಿ ಸ್ಕ್ವೇರ್ ರೂಟ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಮೆಥಡ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ಆ ಎಲ್ಲ ವಿಡಿಯೋಗಳು ನಿಮಗೆ ಅರ್ಥ ಆಗ್ಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಇಲ್ಲಿ ಕೆಲವೊಂದು ಮೆಥಡ್ಸ್ ಇದೆ. ಚೆಕ್ ಬೈ ಸ್ಕ್ವೇರ್ ರೂಟ್ ಅಂತ ಇದೆ. ಇಫ್ ಎ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ಈಸ್ ಎ ಹೋಲ್ ನಂಬರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್, ಇದು ಹೋಲ್ ನಂಬರ್ ಆಗಿರ್ಬೇಕು. ಹಾಗಾದ್ರೆ ದ ಹೋಲ್ ನಂಬರ್ does not includes a negative number, fraction and decimals. ಅಂದ್ರೆ ನೆಗೆಟಿವ್ ನಂಬರ್ -3, -25, -75 ಈ ತರ ನಂಬರ್ಸ್ ಆಗಿರಬಾರ್ದು. ನೆಕ್ಸ್ಟ್ ಫ್ರಾಕ್ಷನ್ ನಂಬರ್ಸ್ 1/2, 3/5 ಎಕ್ಸೆಟ್ರಾ ಈ ತರ ನಂಬರ್ಸ್ ಇರಬಾರ್ದು. ದೆನ್ ಡೆಸಿಮಲ್ಸ್ 0.12, 7.15 ಈ ಡೆಸಿಮಲ್ಸ್ ನಂಬರ್ಸ್ ಕೂಡ ಆಗಿರಬಾರ್ದು. ಹಾಗಾದ್ರೆ ಯಾವ ನಂಬರ್ಸ್ ಇರಬೇಕು ಅಂದ್ರೆ ದ ಹೋಲ್ ನಂಬರ್ಸ್ ಇನ್ಕ್ಲೂಡ್ಸ್ 0 ಅಂಡ್ ಆಲ್ ಪಾಸಿಟಿವ್ ನಂಬರ್ಸ್. ದಟ್ ಈಸ್ 0 ಅಂಡ್ ಆಲ್ ಪಾಸಿಟಿವ್ ನಂಬರ್ಸ್ ಇದ್ರೆ ಅದನ್ನ ನಾವು ಏನಂತೀವಿ, ಹೋಲ್ ನಂಬರ್ಸ್ ಅಂತ ಕರಿತೀವಿ. ಅಂತ ಸ್ಕ್ವೇರ್ ವ್ಯಾಲ್ಯೂನ ನಾವೇನಂತ ಕರಿತೀವಿ, ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಕರಿತೀವಿ. ದಟ್ ಈಸ್ ದ ನಂಬರ್ ಈಸ್ ಹೋಲ್ ನಂಬರ್ ಆಗಿರ್ಬೇಕು. ಅದನ್ನ ನಾವೇನಂತ ಕರಿತೀವಿ, ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನಾವ್ ಏನ್ ಚೆಕ್ ಮಾಡ್ಬೇಕು, ಫಸ್ಟ್ ಸ್ಕ್ವೇರ್ ರೂಟ್ ಅಲ್ಲಿ ಇರ್ತಕ್ಕಂತ ನಂಬರ್ ಏನಾಗಿರ್ಬೇಕು, ಹೋಲ್ ನಂಬರ್ ಆಗಿರ್ಬೇಕು, ಫಸ್ಟ್ ಪಾಯಿಂಟ್. ದೆನ್ ಸೆಕೆಂಡ್ ಒನ್ ದ ಲಾಸ್ಟ್ ಡಿಜಿಟ್ ಕ್ಲೂಸ್ ಅಂತ ಇದೆ. ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ಸ್ ಕ್ಯಾನ್ ಓನ್ಲಿ ಎಂಡ್ ಇನ್ 0, 1, 4, 5, 6 ಆರ್ 9 ಅಂತ ಹೇಳಿದ್ದಾರೆ. ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಯಾವಾಗ್ಲೂ 0, 1, 4, 5, 6 ಅಂಡ್ 9 ಅಲ್ಲಿ ಎಂಡ್ ಆಗಿರುತ್ತೆ. ಇಫ್ ಎ ನಂಬರ್ ಎಂಡ್ಸ್ ಇನ್ 2, 3, 7 ಆರ್ 8 ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಆದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ನಾವು ಈ ನಂಬರ್ಸ್ ಅಲ್ಲಿ ಎಂಡ್ ಆಗಿದ್ರೆ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 1 square 1, 2 square 4, 3 square 9, 4 square 16, 5 square 25, 6 square 36, 7 square 49, 8 square 64, 9 square 81, 10 square 100. That means the last ಇದು ಎಲ್ಲ ವ್ಯಾಲ್ಯೂಸ್ಗೂ ಅಪ್ಲೈ ಆಗುತ್ತೆ. ಇಲ್ಲಿ ನಾವು 10 ವರೆಗೂ ತಗೊಂಡ್ರ ವ್ಯಾಲ್ಯೂಸು ನೀವು ಎಷ್ಟೇ ಸ್ಕ್ವೇರ್ ರೂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಲಾಸ್ಟ್ ಅಲ್ಲಿ ಈ ಎಲ್ಲ ನಂಬರ್ಸ್ ಇಂದಾನೆ ಹಿಂಡ್ ಆಗಿರುತ್ತೆ ಪರ್ಫೆಕ್ಟ್ ಸ್ಕ್ವೇರ್ಸ್. ಸೊ 1, 4, 9, 6 and 5, 1, 4, 9, 6, 5 and 0 ಇವೇ ಮತ್ತೆ ಇಲ್ಲಿ ರಿಪೀಟ್ ಆಗಿರುತ್ತೆ. ದಟ್ ಈಸ್ 6, 5, 6, 9, 4 and 1. 0, 1, 4, 5, 6, 9 ಅಲ್ಲಿ ನಂಬರ್ ನಮಗೆ ಎಂಡ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಓಕೆ, ಫಸ್ಟ್ ಥಿಂಗ್ ಏನಾಗಿರ್ಬೇಕು, ಸ್ಕ್ವೇರ್ ರೂಟ್ ಅಲ್ಲಿ ಇರ್ತಕ್ಕಂತ ನಂಬರ್ ಏನಾಗಿರ್ಬೇಕು, ಅದು ಹೋಲ್ ನಂಬರ್ ಆಗಿರ್ಬೇಕು. ಸೆಕೆಂಡ್ ಒನ್ ಏನು, ಆ ನಂಬರು ಎಂಡ್ಸ್ ವಿತ್ 0, 1, 4, 5, 6 and 9
ಇದರಲ್ಲಿ ಎಂಡ್ ಆದ್ರೆ ಅದನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. Prime factorization method. If all prime factors appears in a pairs, it's perfect square ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ನಂಬರ್ನ ನಮಗೆ ಕೊಟ್ಟಾಗ ಆ ನಂಬರು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿರ್ಬೇಕು. ಇಟ್ ಇಸ್ ಪ್ರೈಮ್ ನಂಬರ್ ಆಗಿರ್ಬೇಕು. ಏನಾಗಿರ್ಬೇಕು, ಪೇರ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ 1 into 1 ಅಂದ್ರೆ 2 ಸೇಮ್ ಆಗಿರ್ಬೇಕು. 1 ಇದ್ರೆ ಅದ್ರ ಪೇರ್ ಇನ್ನೊಂದು 1 ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಹಾಗಾದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಈಸ್ ಎ ನಂಬರ್ ದಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್, 1 and itself. ಅಂದ್ರೆ ಯಾವುದೇ ಒಂದು ನಂಬರ್ ತಗೊಂಡಾಗ ಫಾರ್ ಎಕ್ಸಾಂಪಲ್ 4 ತಗೊಂಡಾಗ ಇದರದ್ದು ಫ್ಯಾಕ್ಟರ್ಸ್ ಏನಾಗಿರುತ್ತೆ, ಇದ್ರ ಫ್ಯಾಕ್ಟರ್ಸ್ ಯಾವ ಅಂದ್ರೆ ಇದು ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ. 4 divided by 2, 2 2s are 4, then 1 4s are 4, then 4 1s are 4. ಅಂದ್ರೆ ಇದ್ರ ಫ್ಯಾಕ್ಟರ್ಸ್ ಯಾವುದು? 4 ನ ಫ್ಯಾಕ್ಟರ್ಸ್ ಬಂದ್ಬಿಟ್ಟು 2 and 1 and 4 ಆಗಿರುತ್ತೆ. ಅಂದ್ರೆ ಅದ್ರ ಫ್ಯಾಕ್ಟರು 1 ಆಗಿರ್ಬೇಕು ಮತ್ತೆ ಇಟ್ ಸೆಲ್ಫ್ ಆಗಿರ್ಬೇಕು ಅಂತ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ 4 is not a ಪ್ರೈಮ್ ನಂಬರ್. ಯಾಕೆ ಅಂದ್ರೆ ಇದು 2 ಅಂತಕ್ಕಂಥದ್ದು ಇನ್ನೂ ಒಂದು ಫ್ಯಾಕ್ಟರ್ಸ್ ನ ಹೊಂದಿದೆ. ಇಲ್ಲಿ 1 ಮತ್ತೆ ಇಟ್ ಸೆಲ್ಫ್ ಆಗಿರ್ಬೇಕಷ್ಟೇ ಅಂತವನ್ನ ನಾವು ಪ್ರೈಮ್ ನಂಬರ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ 43 ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? 1 and 43. ಈ 2 ನಂಬರ್ ಇಂದ ಬಿಟ್ರೆ ಬೇರೆ ಯಾವ ನಂಬರ್ ಇಂದನೂ 43 ಡಿವೈಡ್ ಆಗಲ್ಲ. ಸೊ 1 ಆಗಿದೆ ಮತ್ತೆ ಇಟ್ ಸೆಲ್ಫೇ ನಂಬರ್, ಆದ್ರೆ ಅವನ್ನ ಪ್ರೈಮ್ ನಂಬರ್ಸ್ ಅಂತ ನಾವು ಕರಿತೀವಿ. ಈ ತರ ನಂಬರ್ಸ್ ಇಂದ ಡಿವೈಡ್ ಆಗ್ತಕ್ಕಂತ ಅಂತ ಪ್ರಾಡಕ್ಟ್ ನ ಹೊಂದಿರ್ತಕ್ಕಂತ ನಂಬರ್ಸ್ ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತೇಳಿ ಕರಿತೀವಿ. ನಿಮ್ಗೆ ಈ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ 64 ಅನ್ನೋದನ್ನ ಕೊಟ್ಟಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ 64 ಕೊಟ್ಟಿದ್ದಾರೆ. ಇದರದನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನ ಮಾಡಿದಾಗ ಇದು ಪರ್ಫೆಕ್ಟ್ ಸ್ಕ್ವೇರ್ ಹೌದಾ ಅಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಹೆಂಗೆ? ನಾವು ಇಲ್ಲಿ ಪ್ರೈಮ್ ನಂಬರ್ಸ್ ನ ತಗೊಬೇಕು. ಫಾರ್ ಎಕ್ಸಾಂಪಲ್ ಪ್ರೈಮ್ ನಂಬರ್ಸ್ ಅಂದ್ರೆ 2 ಇಂದ ಹೋಗುತ್ತೆ, ಇಟ್ ಸೆಲ್ಫ್ ಹೋಗುತ್ತೆ. ಸೊ ಈ ನಂಬರ್ ನ ತಗೊಬೇಕು. 2 3s are 6, 2 2s are 4. Then another is prime number is then 2. 2 1s are 2, 4 6 are 12. Next another 16 ಯಾವ್ದ್ರಿಂದ ಹೋಗುತ್ತೆ? 2 8s are 16. Then 2 4s are 8. Then 2 2s are 4. ಇಲ್ಲಿ ನೋಡಿ, then 2 1s are 2. ಇಲ್ಲಿ ಪೇರ್ ಆಗಿರ್ಬೇಕು 2 2 and 2. 2 into 2 into 2 into 2 into 2 is equal to 64. ಇಲ್ಲಿ ಎಲ್ಲ 2 ಪೇರ್ ಇದೆ, ಈಕ್ವಲ್ ಪೇರ್ಸ್ ಇದೆ. ಸೊ ಇದನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇದ್ರದ್ದು ಸ್ಕ್ವೇರ್ ವ್ಯಾಲ್ಯೂ ಏನು? 8. ಯಾಕೆ? 2 2s are 4, 4 2s are 8. 8 and 8. 8 into 8 is equal to 64. Another example, square root of 69. ಇದರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಫೈಂಡ್ ಮಾಡಿ. ಇದು 3 ಇಂದ ಹೋಗುತ್ತೆ, 3 is a ಪ್ರೈಮ್ ನಂಬರ್. ಇದು 1 ಇಂದ ಹೋಗುತ್ತೆ ಮತ್ತೆ ಇಟ್ ಸೆಲ್ಫ್ 3 ಇಂದ ಹೋಗುತ್ತೆ. 3 2s are 6, 3 3s are 9. Then 23.
23 ಯಾವುದರಿಂದ ಹೋಗಲ್ಲ, 23 ಒನ್ಸ್ 23 ಇಂದ ಮಾತ್ರ. ಇಲ್ಲಿ ಪೇರ್ ಆಗಿಲ್ಲ, 3 ಇಂಟು 23. ಇಲ್ಲಿ 3ಗೆ ಮತ್ತೆ ಪೇರ್ ಆಗಿದ್ರೆ 3 ಇರಬೇಕಿತ್ತು, ಇಲ್ಲಿ 23 ಇರಬೇಕಿತ್ತು. ಆಗಿದ್ರೆ ಮಾತ್ರ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಬಟ್ ಇಲ್ಲಿ ಪೇರ್ಸ್ ಇಲ್ಲ, 3 ಇದೆ ಅಂಡ್ 23 ಇದೆ. ಸೊ ಇಟ್ ಈಸ್ ನಾಟ್ ಎ prime number. 64 is a prime number. 69 is a not prime number. ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಹೌದಾ ಅಲ್ವಾ ಅನ್ನೋದನ್ನ ಈ ಎರಡು ಎಕ್ಸಾಂಪಲ್ ಅಲ್ಲಿ ಓವರ್ ಆಲ್ ಮೆಥಡ್ ನ ಯೂಸ್ ಮಾಡ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಡಿಫರೆನ್ಸ್ ನ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಸ್ಕ್ವೇರ್ ರೂಟ್ ಆಫ್ 324 ಅಂಡ್ ಸ್ಕ್ವೇರ್ ರೂಟ್ ಆಫ್ 159 ಇದೆ. ಓಕೆ, ಫಸ್ಟ್ ಇದು ಸ್ಕ್ವೇರ್ ರೂಟ್ ಪರ್ಫೆಕ್ಟ್ ಸ್ಕ್ವೇರ್ ಹೌದಾ ಅಲ್ವಾ ಅಂತ ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಈ ಎರಡು ನಂಬರ್ ಫಸ್ಟ್ ನಾವೇನ್ ಚೆಕ್ ಮಾಡಬೇಕು, ಅದು ಹೋಲ್ ನಂಬರ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಬೇಕು. ಹೋಲ್ ನಂಬರ್ ಅಂತ ಚೆಕ್ ಮಾಡೋದಕ್ಕೆ ನಾವು ಏನ್ ಮಾಡಬೇಕು? ಇಟ್ ಈಸ್ ಎ ಪಾಸಿಟಿವ್ ಇಂಟೀಜರ್ಸ್ ಅಂಡ್ ಇನ್ಕ್ಲೂಡಿಂಗ್ 0 ಇರಬೇಕು. ಅಂದ್ರೆ ಪಾಸಿಟಿವ್ ನಂಬರ್ಸ್ ಇರಬೇಕು ಮತ್ತೆ 0 ಅನ್ನು ಹೊಂದಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಪಾಸಿಟಿವ್ ನಂಬರ್, ಇದು ಕೂಡ ಪಾಸಿಟಿವ್ ನಂಬರ್. ಓಕೆ, ಫಸ್ಟ್ ಒನ್ ನಮ್ಗೆ 2 ಆಗ್ಲೇ ಆಯ್ತು. ಇದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಅನ್ಕೊಂತಿದೀವಿ ಎರಡನ್ನು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಪರ್ಫೆಕ್ಟ್ ಸ್ಕ್ವೇರ್ ಕ್ಯಾನ್ ಓನ್ಲಿ ಎಂಡ್ಸ್ ಇನ್ 0, 1, 4, 5, 6, 9 ಅಂತ ಸೆಕೆಂಡ್ ಮೆಥಡ್ ನಾನು ಹೇಳಿದ್ದೆ. ಇಲ್ಲಿ ಏನಾಗ್ತಿದೆ, ಎಂಡ್ಸ್ ವಿತ್ 4 ಅಂಡ್ ಎಂಡ್ಸ್ ವಿತ್ 4 ಅಂಡ್ ಎಂಡ್ಸ್ ವಿತ್ 9. ಹಾಗಾದ್ರೆ ಎರಡು ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಅನ್ಕೊಂತಿದೀವಿ, ಕರೆಕ್ಟ್? ನೆಕ್ಸ್ಟ್ ಲಾಸ್ಟ್ ಮೆಥಡಿಗೆ ಬರೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಗೆ ಬಂದಾಗ ಇವೆರಡು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಅಲ್ವೋ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಓಕೆ, 324 and 159. Prime factorization method. 2 ones are 2, then 2 6s are 12, 2 2s are 4, then 2 8s are 16, 2 1s are 2. Here 9 9s are 81, 9 1s are 9. ಇಲ್ಲಿ ಎರಡು ಪೇರ್ ಆಗಿ ಬಂದಿದೆ, ಕರೆಕ್ಟ್? ದೆನ್ ಈ ಕಡೆ ನೋಡೋಣ, 159 3 ಇಂದ ಹೋಗುತ್ತೆ. 3 5s are 15, 3 3s are 9. ದೆನ್ 53 ಯಾವ ನಂಬರ್ ಇಂದನೂ ಹೋಗಲ್ಲ, 53 ಇಂದಾನೆ ಮಾತ್ರ ಹೋಗುತ್ತೆ. ಸೊ ಇಂಡಿಕೇಟರ್ ಇಸ್ 53 1s are 53. ಇಲ್ಲಿ ನೋಡಿ, 3 into 53 is equal to 159. Correct? Here 2 into 2 into 9 into 9 is equal to 324. Here 2 9s are 18 into 2 9s are 18. 18 square is the 324. It is the perfect square. ಏನಕ್ಕೆ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಪ್ರೈಮ್ ನಂಬರ್ಸ್ ಪೇರ್ ಆಗಿ ಬಂದಿದೆ. ಸೊ ಆದ್ರಿಂದ ಇದು 324 ಅಂತಕ್ಕಂಥ ವ್ಯಾಲ್ಯೂ ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ. 159 ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇಲ್ಲಿ ಪೇರ್ ಆಗಿ ನಮಗೆ ಬಂದಿಲ್ಲ ಫ್ಯಾಕ್ಟರ್ಸ್. ಸೊ ಈ ಎರಡು ನಮ್ಗೆ ಅಪ್ಲೈ ಆದ್ರೂ ಕೂಡ ನಾವು ಥರ್ಡ್ ಮೆಥಡ್ನ ನೋಡಿದಾಗ ನಮ್ಗೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಅಥವಾ ಅಲ್ಲ ಅನ್ನೋದನ್ನ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಹೌ ಟು ಫೈಂಡ್ ಎ ಸ್ಕ್ವೇರ್ ರೂಟ್ ಆಫ್ ಎನಿ ನಂಬರ್, ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು ಅಥವಾ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು, ವಿತಿನ್ 2 seconds ಅಲ್ಲಿ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.